ಇತ್ತೀಚೆಗಷ್ಟೇ ಕೃಷಿ ತಾಪಂಡ ಮನೆಯಲ್ಲಿ ಗೆಳೆಯ ವೈಶಾಖ್ ಆತ್ಮಹತ್ಯೆಗೆ ಶರಣಾಗಿದ್ರು. ವೈಶಾಖ್ ಆತ್ಮಹತ್ಯೆಗೆ ಕಾರಣವೇನು ಎಂಬುದು ತಿಳಿದು ಬಂದಿಲ್ಲ. ಆದರೆ ಪ್ರಕರಣದ ಬಗ್ಗೆ ತಂದೆ ಹಾಗೂ ಪತ್ನಿ ದೂರು ನೀಡಿದ್ದು ತನಿಖೆ ಪ್ರಗತಿಯಲ್ಲಿ ಇದೆ. ಹೀಗಿರುವಾಗಲೇ ಕೃಷಿ ತಾಪಂಡ ಸುದೀರ್ಘ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಇಂತಹದೊಂದು ಬರಹವನ್ನ ನಾನು ಬರೆಯಬೇಕಾಗುತ್ತೆ ಅಂತ ಊಹಿಸಿರಲಿಲ್ಲ. ಇದನ್ನು ಬರೆಯಲು ಅಥವಾ ಸಾರ್ವಜನಿಕವಾಗಿ ಹಂಚಿಕೊಳ್ಳಲು ನನ್ನಲ್ಲಿ ಈಗ ಶಕ್ತಿ ಇಲ್ಲ, ಮಾನಸಿಕ ಸ್ಥೈರ್ಯವೂ ಇಲ್ಲ. ಇಂತಹ ಕಠಿಣ ಸಮಯದಲ್ಲಿ ಸಾರ್ವಜನಿಕವಾಗಿ ಯಾವುದೇ ಹೇಳಿಕೆ ನೀಡುವುದು ನನ್ನ ಕೊನೆಯ ಆಯ್ಕೆಯಾಗಿತ್ತು. ಆದರೆ ನನ್ನ ಮೇಲೆ, ನನ್ನ ಸ್ನೇಹಿತರ ಮೇಲೆ ಮತ್ತು ನಮ್ಮ ಕುಟುಂಬಗಳ ಮೇಲೆ ನಿರಂತರವಾಗಿ ಬರುತ್ತಿರುವ ಒತ್ತಡ, ಊಹಾಪೋಹಗಳು ಹಾಗೂ ಪದೇ ಪದೇ ಕೇಳಲಾಗುತ್ತಿರುವ ಪ್ರಶ್ನೆಗಳ ಕಾರಣದಿಂದ ನಾನು ಈ ಹೇಳಿಕೆಯನ್ನು ನೀಡಬೇಕಾದ ಪರಿಸ್ಥಿತಿ ಬಂದಿದ್ದೇನೆ. ನಾವು ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ನೋವನ್ನು ತಡೆದುಕೊಳ್ಳಲು ಪ್ರಯತ್ನಿಸುತ್ತಿರುವ ಸಮಯದಲ್ಲಿ ಅದಕ್ಕೆ ಉತ್ತರಗಳನ್ನು ನೀಡುವಂತೆ ನಮ್ಮಿಂದ ನಿರೀಕ್ಷಿಸಲಾಗ್ತಾ ಇದೆ. ಕಳೆದ ಕೆಲವು ದಿನಗಳು ನನ್ನ ಜೀವನವನ್ನೇ ಸಂಪೂರ್ಣವಾಗಿ ಬದಲಿಸಿಬಿಟ್ಟಿವೆ ಎಂದು ಎಮೋಷನಲ್ ಪೋಸ್ಟ್ ಹಂಚಿಕೊಂಡಿದ್ದಾರೆ ನಟಿ ಕೃಷಿ ತಾಪಂಡ. ಈ ಎಲ್ಲದರ ನಡುವೆ ನನ್ನ ಹೃದಯಕ್ಕೆ ತುಂಬ ಹತ್ತಿರವಾಗಿದ್ದ ಒಬ್ಬರನ್ನ ನಾನು ಕಳೆದುಕೊಂಡಿದ್ದೇನೆ. ನನ್ನ ಜೊತೆ ಸದಾ ನಿಂತು ನನ್ನನ್ನು ಕಾಪಾಡಿ ನಿಸ್ವಾರ್ಥವಾಗಿ ಕಾಳಜಿ ವಹಿಸಿದ್ದ ವ್ಯಕ್ತಿಯನ್ನ ಕಳೆದುಕೊಂಡಿರುವ ನೋವನ್ನು ಮಾತುಗಳಲ್ಲಿ ವಿವರಿಸಲು ಸಾಧ್ಯ ಇಲ್ಲ. ಅವರಿಲ್ಲದ ಖಾಲಿತನವನ್ನು ನಾನು ಎಂದಾದರೂ ಮರೆತು ಬದುಕಲು ಸಾಧ್ಯವಾಗುತ್ತದೆಯಾ ಎಂಬುದೇ ಗೊತ್ತಿಲ್ಲ. ನಾನು ಈ ಮಾತುಗಳನ್ನು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಮಾಧ್ಯಮಕ್ಕೆ ಮಾತ್ರ ಹೇಳ್ತಿಲ್ಲ. ಸತ್ಯವನ್ನ ತಿಳಿಯದೆ ತಮ್ಮ ನಡೆ ನುಡಿಗಳ ಹಿಂದೆ ಉಳಿದವರ ಮೇಲೆ ಎಷ್ಟು ಪರಿಣಾಮ ಅನ್ನೋದನ್ನ ಅರಿಯ ಉತ್ತರಗಳಿಗಾಗಿ ಹುಡುಕುತ್ತಿರುವ ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೇನೆ. ದುಃಖದಲ್ಲಿರುವ ಯಾರೂ ತಮ್ಮ ನೋವನ್ನು ಸಮರ್ಥಿಸಿಕೊಳ್ಳಬೇಕಾದ ಪರಿಸ್ಥಿತಿಗೆ ಬರಬಾರದು. ನನಗಾಗಿ ಪ್ರಾರ್ಥಿಸಿದ, ನನ್ನ ಯೋಗಕ್ಷೇಮ ವಿಚಾರಿಸಿದ, ನನ್ನ ಸ್ನೇಹಿತರ ಮೂಲಕ ಸಂಪರ್ಕಿಸಿದ ಮತ್ತು ಪ್ರೀತಿಯಿಂದ ಸಂದೇಶ ಕಳುಹಿಸಿದ ಪ್ರತಿಯೊಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಪ್ರತಿಕ್ರಿಯಿಸುವಷ್ಟು ಶಕ್ತಿ ನನ್ನಲ್ಲಿ ಇಲ್ಲದಿರಬಹುದು, ಆದರೆ ನಿಮ್ಮ ಪ್ರೀತಿ ಮತ್ತು ಕಾಳಜಿಯನ್ನು ನಾನು ಅನುಭವಿಸುತ್ತಿದ್ದೇನೆ. ಅದಕ್ಕಾಗಿ ಸದಾ ಋಣಿಯಾಗಿದ್ದೇನೆ. ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿದ್ದಾರೆ. ಉಳಿದಿರುವ ಅಲ್ಪ ಶಕ್ತಿಯಿಂದ ನಡೆದಿರುವ ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೇನೆ ಅಂದಿದ್ದಾರೆ ನಟಿ ಕೃಷಿ ತಾಪಂಡ. ವರೆದು ಕೆಲವು ಮಾತುಗಳು ನಮ್ಮ ಗೌರವ ಉದ್ಯಮಗಳು ಪ್ರತಿಯೊಬ್ಬರು ಮಾತ್ರ ಪ್ರಸುತ್ತಿವೆ. ಮೊದಲ ಪ್ರತಿಕ್ರಿಯೆ ಏನು ಎಂಬಿತ್ತು. ನೀವು ಹೇಗಿದ್ದೀರಿ, ನೋವು ಎದುರಿಸಿರಿ ಕೇಳುವ ಸಂಖ್ಯೆ ಕಡಿಮೆ. ದಯವಿಟ್ಟು ನವಿಯತೆ ಕರುಣೆಯನ್ನ ಮಾಡಿ, ನಾನು ಬಿಡುತ್ತೇನೆ, ದಯವಿಟ್ಟು ನಿಲ್ಲಿ ಅಂತ ಕೃಷಿ ತಾಪಂಡ ಮನವಿ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲ್ ಅನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.